ನಾನು ಡೈಲಿ ಪವರ್ ನೋಡ್ತಿದ್ದೆ. ನಾನು ಡೈಲಿ 5-6 ಗಂಟೆ ನಾನು ರೀಲ್ಸ್ ನೋಡ್ತಿದ್ದೆ. ಹಾಯ್ ಗುರು, ಈ ಒಂದು ಎಪಿಸೋಡ್ 7ಗೆ ನಿಮಗೆ ಸುಸ್ವಾಗತ. ಸೊ ಡೈರೆಕ್ಟ್ ಮ್ಯಾಟ್ರ್ ಬರ್ತೀನಿ. ಏನು ಗೊತ್ತಾ ಬ್ರೋ, ನಂಗೆ ಒಂದು 2 DM ಬಂದು, ಒಂದು ನಂದು ಕಾಲೇಜ್ ಫ್ರೆಂಡ್ ಮೆಸೇಜ್ ಮಾಡಿದ್ದೆ, ಇನ್ನೊಂದು ಅನ್ನೋನ್ ಮೆಸೇಜ್ ಬಂತು. ಸೊ ಎರಡು ಒಂದಕ್ಕೊಂದು ಫುಲ್ ಅಪೋಸಿಟ್ ಕ್ವಶನ್. ಗುರು, ನಾನು ನಿಮ್ದು 66 ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದ್ದೀನಿ, ಅದನ್ನ ಟ್ರೈ ಮಾಡ್ತಿದ್ದೀನಿ ಬ್ರೋ. ನಾನು ಡೈಲಿ ಪವರ್ ನೋಡ್ತಿದ್ದೆ. ನಾನು ಡೈಲಿ 5-6 ಗಂಟೆ ನಾನು ರೀಲ್ಸ್ ನೋಡ್ತಿದ್ದೆ. ಸೊ ಇವಾಗ ನಾನು ಕಡಿಮೆ ಮಾಡ್ತಿದ್ದೀನಿ ಬ್ರೋ, ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಿದ್ದೀನಿ. ಬಟ್ ಕೆಲವೊಂದ್ಸಲ ಆಗ್ತಿಲ್ಲ ಬ್ರೋ, ಕಂಟ್ರೋಲ್ ಆಗೋಕೆ ಆಗ್ತಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ಸಜೆಷನ್ ಕೇಳ್ದ. ಸೊ ಇನ್ನೊಂದು ಫ್ರೆಂಡು, ರೂಮಿಂದ ಆಫೀಸಿಂದ ಜಿಮ್ಮಿಂದ ಮತ್ತೆ ರೂಮು, ಫುಲ್ ನೀನ್ ಲೈಫ್ ಸೈಕಲ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ. ಬಟ್ ಲೈಫ್ ಅಲ್ಲಿ ಪ್ಲೆಜರು ಇಲ್ಲ ಅಂದ್ರೆ ಯಾವ ರೀತಿ ನೀನ್ ಲೈಫ್ ನ ಎಂಜಾಯ್ ಮಾಡ್ತೀಯ ಬ್ರೋ ಮ್ಯಾರೇಜ್ ಆದ್ಮೇಲೆ ಅಂತ ಒಂದು ಕ್ವಶನ್ ಆಗ್ತಾ. ಸೊ ಈ ಒಂದು ಫಸ್ಟ್ ಕ್ವಶನ್ ಗೆ ರಿಪ್ಲೈ ಮಾಡ್ತಾ, ಗುರು ನೀನು 66 ಡೇ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ, ಅಪ್ರಿಶಿಯೇಟ್ ಮಾಡ್ತಿದ್ದೀನಿ ಗುರು. ನಾನು ಹಂಗೆ ಇದ್ದೆ ಬ್ರೋ, ನೀವು ಹೇಗಿದ್ದೀರಲ್ಲ, ಇವಾಗ ನೀವು ಕಂಟ್ರೋಲ್ ಏನ್ ಆಗ್ತಿಲ್ಲ ಅಂತ ಹೇಳಿದ್ರಲ್ಲ. ಸೊ ನಾನು ಆ ಸಿಚುವೇಶನ್ ಅಲ್ಲಿ ಇದ್ದೆ ಬ್ರೋ. ಆಗುತ್ತೆ ಬ್ರೋ, 1 ದಿನ ಆಗಲ್ಲ, 2 ದಿನ ಆಗಲ್ಲ, ಹಿಂಗೆ ಟೈಮ್ ತಗೋರುತ್ತೆ ಬ್ರೋ. ನೀವು ಅದ್ರ ಮೇಲೆ ಸ್ಟಿಕ್ ಆಗಿರಿ, ಫಾಲೋ ಮಾಡಿ. ಈ ಎಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಒಂದು ಹಾರ್ಮೋನ್ ನ ಕಂಟ್ರೋಲ್ ಮಾಡ್ಬೇಕಂತ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದೀನಿ. ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಇವಾಗ ಮತ್ತೆ ಅದನ್ನ ಒಂದು ಬ್ರೀಫ್ ಆಗಿ ಹೇಳೋಕೆ ಟ್ರೈ ಮಾಡ್ತಿದ್ದೀನಿ. ಏನು ಗೊತ್ತಾ, ಒಂದು ನಮ್ಮ ಮೈಂಡ್ ಅಲ್ಲಿ ಡೋಪಮೈನ್ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೀನಿ. ಈ ಡೋಪಮೈನ್ ಹಾರ್ಮೋನ್ ಒಂದ್ ವೇಳೆ ಅದಕ್ಕೆ ನಮ್ಮ ಬಾಡಿನ ನಮ್ಮ ಮನಸ್ಸನ್ನ ಬಿಟ್ರೆ ಮೈಂಡ್ ನ ಸ್ಲೇವ್ ಮಾಡುತ್ತೆ. ಆ ಡೋಪಮೈನ್ ಹಾರ್ಮೋನ್ ನಮ್ಮನ್ನ ಸ್ಲೇವ್ ಮಾಡೋಕ್ಕಿಂತ ಮುಂಚೆ ಆ ಡೋಪಮೈನ್ ಹಾರ್ಮೋನ್ ನ ಕಂಟ್ರೋಲ್ ಮಾಡಿ ಅದನ್ನ ನಾವ್ ಹೇಳೋ ರೀತಿ ಕೇಳೋ ರೀತಿ ಮಾಡ್ಬೇಕು. ಹೇಗ್ ಮಾಡೋದು ಹೇಳ್ತೀನಿ ಗುರು. ಏನು ಸಿಂಪಲ್ ಬ್ರೋ, ಸಿಂಪಲ್ ಇದೆ. ಬಟ್ ಅದನ್ನ ಯಾವಾಗ ಅಪ್ಲೈ ಮಾಡಕ್ ಹೋಗ್ತೀವಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಬ್ರೋ. ಅಷ್ಟೇ ಟ್ರೈ ಮಾಡಿ ನೋಡಿ, ಬಟ್ ಮಜಾ ಬರುತ್ತೆ. ನಾನು ಅಪ್ಲೈ ಮಾಡಿದ್ದೀನಿ, ಅದಕ್ಕೆ ನಿಮ್ ಜೊತೆ ಹೇಳ್ತಿದ್ದೀನಿ. ಇವಾಗ ಏನ್ ಗೊತ್ತಾ, ಡೋಪಮಿನ್ ಒಂಥರ ಗೇಮ್ ಇದ್ದಂಗೆ ಬ್ರೋ. ಆ ಗೇಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ಡೋಪಮಿನ್ ಹ್ಯಾಪಿನೆಸ್ ಅಲ್ಲ ಬ್ರೋ. ಡೋಪಮಿನ್ ಒಂದು ಆಂಟಿಸಿಪೇಷನ್. ಏನ್ ಗುರು ಆಂಟಿಸಿಪೇಷನ್ ಅಂದ್ರೆ, ಇವಾಗ ನಾವು ಏನಾದ್ರೂ ನಮಗೆ ಎಂಜಾಯ್ಮೆಂಟ್ ಬರೋಕ್ಕಿಂತ ಮುಂಚೆ ಒಂದು ಥ್ರಿಲ್ ಬರುತ್ತೆ. ಆ ಥ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ ಆ ಎಂಜಾಯ್ಮೆಂಟ್ ಪಡೆಯೋಕೆ. ಸೊ ಆ ಥ್ರಿಲ್ ನ ಕಂಟ್ರೋಲ್ ಮಾಡಿದ್ರೆ ಫುಲ್ ಡೋಪಮಿನ್ ನಮ್ಮ ಕೈಯಲ್ಲೇ ಇದ್ದಂಗೆ. ಹೇಗೆ ಗುರು ಥ್ರಿಲ್ ನ ಕಂಟ್ರೋಲ್ ಮಾಡ್ತೀಯ? ಸಿಂಪಲ್. ಇವಾಗ ಒಂದು ಟೈಮ್ ಅಲ್ಲಿ ಫುಲ್ ಡಿಪ್ರೆಷನ್ ಇರ್ತೀವಿ, ಸಪ್ರೆಸ್ ಆಗಿರ್ತೀವಿ. ಆ ಟೈಮಲ್ಲಿ ನಮಗೆ ಫುಲ್ ಏನೋ ಒಂದು ಆ ಟೈಮಲ್ಲಿ ಪಾರ್ನ್ಗೆ ಹೋಗ್ತೀವಿ. ಇಷ್ಟ ಇರಲ್ಲ ನಮ್ಗೆ ನೋಡೋಕೆ, ಬಟ್ ಅಂದ್ರೂ ಕೂಡ ಪಾರ್ನ್ ಒಂದು ಅಡಿಕ್ಟ್ ಆಗಿರ್ತೀವಿ. ಅಡಿಕ್ಷನ್ಗೆ ಫಿಕ್ಸ್ ಆಗಿರ್ತೀವಿ. ಏನ್ ಮಾಡೋಕ್ಕಾಗಲ್ಲ, ಡಿಪ್ರೆಷನ್ ಆಯ್ತು, ಡೈಲಿ ನೋಡ್ತಾ ಇರ್ತೀವಿ, ಪ್ಲೆಜರ್ ತಗೋತಾ ಇರ್ತೀವಿ. ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಡೋಪಮೈನ್ ಹಾರ್ಮೋನ್ ಕಂಟ್ರೋಲ್ ಮಾಡಲೇಬೇಕು. ಡೈಲಿ 6 ಗಂಟೆ ಸ್ಕ್ರೋಲ್ ಮಾಡ್ತಿದೀವಿ, ನಮ್ಗೆ ಗೊತ್ತಿರಲ್ಲ ಯಾವ ರೀತಿ ಟೈಮ್ ಹೋಗುತ್ತೆ ಅಂತ. ನಾವು ಅನ್ಕೋತೀವಿ ಬ್ರೋ, ಕಾಲೇಜಿಂದ ಬಂದು ಒಂದು 5 ನಿಮಿಷ ಇನ್ಸ್ಟಾ ರೀಲ್ ನೋಡಿ ಏನ್ ಹೋಮ್ವರ್ಕ್ ಇರುತ್ತೆ ಅದು ಮಾಡ್ಬೇಕಂತ ಅನ್ಕೋತೀವಿ. ಬಟ್ 5 ನಿಮಿಷ ಅಲ್ಲ, ಅದು 1 ಗಂಟೆನೇ ಹೋಗಿರುತ್ತೆ. ಅದಾದ್ಮೇಲೆ ಅದು ನಾವು ಏನ್ ವರ್ಕ್ ಮಾಡ್ತೀವಿ ಅನ್ಕೊಂಡಿರ್ತೀವಲ್ಲ, ಅದು ವರ್ಕ್ ಮಾಡೋದೇ ಇಲ್ಲ. ಅದನ್ನ ಮತ್ತೆ ಪೋಸ್ಟ್ಪೋನ್ ಮಾಡ್ತೀವಿ, ಅದು ಪೋಸ್ಟ್ ಮಾರ್ಟಮ್ ಆಗಿಬಿಡುತ್ತೆ. ಸೊ ಅದೇ ರೀತಿ ಇನ್ನೊಂದು ಕೆಲವೊಂದ್ಸಲ ರೀಲ್ಸ್ ಅಲ್ಲಿ ಒಂದು ಬ್ಯಾಡ್ ಇನ್ಫ್ಲೂಯೆನ್ಸರ್ ಮತ್ತೆ ರಾಂಗ್ ಥಿಂಗ್ಸ್ ಗಳನ್ನ ಫಾಲೋ ಮಾಡ್ತಾ ಇರ್ತೀವಿ. ಒಂದು ಅರ್ಧಂಬರ್ಧ ಬಟ್ಟೆ ಹಾಕೋ ಒಂದು ಇನ್ಫ್ಲೂಯೆನ್ಸರ್ ನ ನೋಡಿ, ಸೊ ಆ ಟೈಮಲ್ಲಿ ಪ್ಲೆಜರ್ ತಗೋಬೇಕಂತ ಡೈರೆಕ್ಟ್ ಆಗಿ ಕ್ರೋಮ್ ಹೋಗ್ಬಿಡ್ತೀವಿ. ಆ ಡೋಪಮೈನ್ ನಾವು ಏನ್ ನೋಡ್ತೀವಲ್ಲ, ಅದು ಚೀಪ್ ಥ್ರಿಲ್ಸ್ ಮೇಲೆ ಅಪ್ಲೈ ಮಾಡ್ತಿದೀವಿ. ಸೊ ಅದನ್ನ ಇವಾಗ ಸಿಪ್ ಮಾಡೋದಿದೆ. ಹೇಗೆ ಮಾಡ್ಬೇಕು ಅನ್ನೋದ್ರೆ ಸಿಂಪಲ್ ಬ್ರೋ. ನಮಗೆ ಗೊತ್ತೇ ಇರದೆ ನಮ್ಮ ಡೋಪಮೈನ್ ಯಾವ ರೀತಿ ಚೀಪ್ ಥ್ರಿಲ್ಸ್ ಮೇಲೆ, ಚೀಪ್ ಥಿಂಗ್ಸ್ ಮೇಲೆ ಸ್ಪೆಂಡ್ ಮಾಡ್ತೀವಿ ಅಂದ್ರೆ, ಗುರು ನಾವು ಎದ್ದ ನಂತರನೇ ಸ್ಕ್ರೋಲ್ ಮಾಡ್ತಾ ಸ್ಟಾರ್ಟ್ ಮಾಡಿರ್ತೀವಿ. ಅಲ್ಲೊಂದು ಅರ್ಧ ಗಂಟೆ ಸ್ಕ್ರೋಲ್ ಮಾಡಿದ್ವಿ, ಮತ್ತು ವಾಶ್ರೂಮ್ ಅಲ್ಲಿ ಹೋದ್ರೆ ಒಂದು 5-10 ನಿಮಿಷ ಇನ್ಸ್ಟಾ ರೀಲ್ ನೋಡೋದು, ಊಟ ಮಾಡುವಾಗ ಫೋನು, ನೀರು ಕುಡಿಯೋವಾಗ ಫೋನು, ನಡೆಯುವಾಗ ಫೋನು. ಅದನ್ನ ಇವಾಗ ನಾವು ಸಿಪ್ ಮಾಡ್ಬೇಕಂದ್ರೆ ಏನಾದರೂ ಒಂದು ಚೇಂಜ್ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು ಗೊತ್ತಾ? ಸೊ ಅದಕ್ಕಿರೋದು ಒಂದೇ ಸೊಲ್ಯೂಷನ್ ಬ್ರೋ, ಮೈಂಡ್ಗೆ ಟ್ರಿಕ್ ಕೊಡಿ. ಏನ್ ಗುರು ಟ್ರಿಕ್? ಮೈಂಡ್ ಹಿಂಗೆ ಅಂತಿದ್ದಾನೆ. ಸೊ ಅಂದ್ರೆ ನಮ್ಮ ಮೈಂಡಿಗೆ ಗೊತ್ತೇ ಇಲ್ಲ ಬ್ರೋ, ಏನ್ ರೀಲು ರಿಯಾಲಿಟಿ ಅನ್ನೋದು ಗೊತ್ತೇ ಇರಲ್ಲ. ಅದಕ್ಕೆ ಗೊತ್ತಿರೋದು ಮಾತ್ರ ಪ್ರೋಗ್ರೆಸ್. ನೀ ಏನ್ ನೋಡ್ತೀಯ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ಅದನ್ನ ಇವಾಗ ನಾವು ಚೀಪ್ ಥ್ರಿಲ್ಸ್ ಮೇಲೆ ನೋಡೋದನ್ನ ಬಿಟ್ಟು ಇವಾಗ ಒಂದು ನಮಗೆ ಏನ್ ಮ್ಯಾಟರ್ ಆಗುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋದಾಗ ಆ ಡೋಪಮೈನ್ ಶಿಫ್ಟ್ ಆಗ್ತಾ ಬರುತ್ತೆ. ಯಾವ ರೀತಿ ಆಗುತ್ತೆ ಬ್ರೋ? ಇವಾಗ ಒಂದು ಎಕ್ಸಾಂಪಲ್, ಇವಾಗ ನಾನು ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ ಡೈಲಿ. ವೀಕ್ಲಿ 0.01% ಕೂಡ ವೇಟ್ ಲಾಸ್ ಆದ್ರೆ ಕೂಡ ಅದನ್ನ ಒಂದು ಖುಷಿಯಿಂದ ಒಂದು ಎಂಜಾಯ್ಮೆಂಟ್ ಮಾಡ್ಬೇಕು. ಆ ಒಂದು ಖುಷಿಯಿಂದ ಎಂಜಾಯ್ಮೆಂಟ್ ಮಾಡಿ ಅಲ್ಲಿ ಒಂದು ಡೋಪಮೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಆ ಒಂದು ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ತಾ ಹೋದಾಗ ಆ ಒಂದು ವಿಜುವಲಿ ನಮ್ಮನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಬರ್ತೀವಿ. ಅಲ್ಲಿ ಡೋಪಮೈನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ಮೈಂಡ್ಗೆ ಬೇಕಾಗಿರೋದು ಪ್ರೋಗ್ರೆಸ್. ನೀ ಏನ್ ಕೊಡ್ತೀಯ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಆ ಲಿಟ್ಲ್ ಡೋಪಮೈನ್ ಸ್ಪೈಕ್ಸ್ ಒಂದು ಬಿಗ್ ಮೊಮೆಂಟಮ್ ಕೊಡುತ್ತೆ. ಈ ಡೋಪಮೈನ್ ಅನ್ನೋದು ಹೆಂಗ್ ಗೊತ್ತಾ, ನಂಗೆ ಹೀಗೆ ಬೇಕು ಗುರು, ನಾನು ಹೀಗೆ ನೋಡ್ಬೇಕು, ನಾನು ಹೀಗೆ ಎಲ್ಲ ಹೀಗೆ ಆಗ್ಬೇಕು ಅನ್ನೋದೊಂದು ಡೋಪಮೈನ್ ಮೈಂಡ್ ಸೆಟ್ ಇರುತ್ತೆ. ಆ ಮೈಂಡ್ ಸೆಟ್ ನ ನಮಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದೇ ಇಂಪಾರ್ಟೆಂಟ್. ಇವಾಗ ಏನ್ ಬೇಕು, ಇವಾಗ ನಾವು ಪಾರ್ ನೋಡ್ಬೇಕು ಅನಿಸಿದಾಗ ಹೀಗೆ ನೋಡ್ಬೇಕು ಅನ್ಸುತ್ತೆ ಗೊತ್ತಾ. ಸೊ ಅದನ್ನ ಬಿಟ್ಟು ನಮಗೆ ಏನ್ ಬೇಕು ಅದ್ರ ಮೇಲೆ ಥಿಂಗ್ಸ್ ನ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಡೋಪಮೈನ್ ನ ಹೊಡೆದು ನಮ್ ದಾರಿಲಿ ತರಬೇಕು. ನಾವು 5 ನಿಮಿಷ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ ಅಂದ್ರೆ ನಾವು ಒಂದು 5-10 ನಿಮಿಷ ಒಂದು ಇನ್ಸ್ಟಾ ರೀಲ್ ನೋಡಿ, ಏನಾದ್ರು ಒಂದು ಮೂವಿ ನೋಡಿ, ಅದಾದ್ಮೇಲೆ ನಮ್ಗೆ ಕೆಲಸ ಮಾಡ್ಬೇಕಂತ ಇರ್ತೀವಿ. 5-10 ನಿಮಿಷ ಸ್ಟಾರ್ಟ್ ಮಾಡ್ತೀವಿ, 5-10 ನಿಮಿಷ ಆಗೋಗುತ್ತೆ. ಇನ್ನೊಂದು 10 ನಿಮಿಷ ಗುರು, ಇನ್ನೊಂದು 10 ನಿಮಿಷ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿ. ಇನ್ನೂ ಅದಾದ್ಮೇಲೆ ಮತ್ತೆ ಇನ್ನೊಂದು 10 ನಿಮಿಷ, ಒಂದು ಅರ್ಧ ಗಂಟೆ ಮಾಡಿ ಪಕ್ಕ ಓದ್ತೀನಿ. ಅದು ನೋಡ್ತಾ ಮಲಗಿರ್ತೀವಿ, ಅವಾಗ ಕೆಲಸನೇ ಆಗಿರಲ್ಲ. ಇದನ್ನ ಚೇಂಜ್ ಮಾಡಬೇಕಾಗಿದೆ. ಈ ಒಂದು ಮಾರ್ನಿಂಗ್ ಡೋಪಮೈನ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಗುರು? ಮಾರ್ನಿಂಗ್ ನಾವು ಸಂಜೆ ರಾತ್ರಿ ಮಲಗುವಾಗ ಫೋನ್ ಅನ್ನು ಒಂದು ಎಲ್ಲಾದ್ರೂ ಸೈಡಲ್ಲಿ ಇಟ್ಟು, ಕಬೋರ್ಡಲ್ಲಿ ಇಟ್ಟು, ಒಂದು ಮಾರ್ನಿಂಗ್ ಎದ್ದ ತಕ್ಷಣ ನಾವು ಫೋನ್ ಕಾಣೋದಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ವಾಶ್ರೂಮ್ ಹೋಗ್ತೀವಿ. ಈಗ ವಾಶ್ರೂಮ್ ಅಲ್ಲಿ ಫೋನ್ ಒಯ್ಯಂಗಿಲ್ಲ. ನಮ್ಮ ಮೈಂಡ್ ಅಲ್ಲಿ ಏನ್ ಆಗ್ತಿದೆ, ಏನ್ ಥಾಟ್ ಆಗ್ತಿದೆ, ಏನ್ ಯೋಚನೆ ಮಾಡ್ತಿದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನಾಗ್ತಿದೆ ಗುರು, ನಮ್ಮ ಪ್ಯೂರ್ ಥಾಟ್ಸ್ ಅವಾಗ ಅರ್ಥ ಆಗುತ್ತೆ ಬ್ರೋ. ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಅಲ್ಲಿ ಬಂದು ರಿಪ್ಲೈ ಕೊಡಿ. ಇವಾಗ ಏನಾದ್ರು ಒಂದು ಪ್ಲೆಜರ್ ತಗೋಬೇಕಂತ ತಿಳ್ಕೊ. ಸೊ ನಮ್ಮ
ನಿಮ್ಮ ಬ್ರೈನ್ ಹೇಳಿ ಬ್ರೋ ಇವಾಗಲ್ಲ ಒಂದು 10 ನಿಮಿಷ ಆದ್ಮೇಲೆ ನೋಡೋಣ. ಅಲ್ಲಿ ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದಾಗ ಅದು ಮರ್ತೇ ಹೋಗುತ್ತೆ. ಅದಕ್ಕೆ ಆ ಒಂದು ಪ್ಲೆಜರ್ ತಗೋಬೇಕಂತ ಇರುತ್ತಲ್ಲ ಥಾಟೇ ಹೋಗಿರುತ್ತೆ. ಡಿಲೇ ಆಗಿರುತ್ತೆ ಅಲ್ಲಿ ಟೈಮ್. ಅದು ಮೈಂಡ್ ಹೆಂಗೆ ಟ್ರೈನ್ ಆಗ್ತಾ ಹೋದಾಗ ಒಂದು 10 ನಿಮಿಷ ನಾನು ಕೆಲಸ ಮುಗಿಸ್ಕೊಂಡು ಬಂದು ನೋಡ್ತೀನಿ ಅಂತ ಹೇಳ್ತಾ ಹೋದಾಗ ಅದು ಒಂದು ಪ್ಲೆಜರ್ ಅನ್ಕೊಂಡಿರ್ತೀವಲ್ಲ, ಒಂದು ಅಡಿಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಹೇಳ್ತೀನಿ, ಆ ಡೋಪಮೈನ್ ಹೀಗೆ ಬೇಕು ಅನ್ನೋದನ್ನ ಅದನ್ನ ವೇಟ್ ಮಾಡಿಸಿ ಇಂಥದನ್ನ ಪೋಸ್ಟ್ಪೋನ್ ಮಾಡಿ. ನಮಗೇನು ಪ್ಲೆಜರ್ ಇವಾಗಲೇ ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತಲ್ಲ, ಅಡಿಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಗ್ಯಾಪ್ ತಗೋತಿರಲ್ಲ, ಅದೇನು ಪಾಸ್ ಇರುತ್ತಲ್ಲ, ಆ ಪಾಸ್ನ ಕ್ರಿಯೇಟ್ ಮಾಡಿ ಒಂದು ಪೋಸ್ಟ್ಪೋನ್ ಮಾಡ್ತಿರಲ್ಲ, ಸೊ ಅದೊಂದು ಪವರ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ. ಮಾರ್ನಿಂಗ್ ವಾಶ್ರೂಮ್ ಹೋಗಿ ಆರಾಮ್ಸೆ ಒಂದು ಕೋಲ್ಡ್ ವಾಟರ್ ಬಾತ್ ಮಾಡಿ, ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಡೇ ಪ್ಲಾನ್ ನ ಮಾಡಿ, ಬ್ರೇಕ್ಫಾಸ್ಟ್ ಮಾಡುವಾಗ ಫೋನ್ ನ ಕಟ್ ಮಾಡಿ, ಡೈಲಿ ಒಂದು 2 ಪೇಜ್ ನ ಓದ್ತಾ ಹೋದಾಗ ಈ ಒಂದು ಮಾರ್ನಿಂಗ್ ರೂಟೀನ್ ಡೋಪಮೈನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದು ಒಂದ್ಸಲ ಟ್ರೈ ಮಾಡಿ ತುಂಬಾ ಇದಾಗುತ್ತೆ. ರಾಂಗ್ ಆ ಒಂದು ಡೋಪಮೈನ್ ನಮ್ಮ ಕಂಟ್ರೋಲ್ ಅಲ್ಲಿ ಬರ್ತಾ ಇರುತ್ತೆ. ನಮ್ಮ ಫೋಕಸ್ ನ ಫುಲ್ ನ್ಯಾರೋ ಮಾಡೋದು ಕಲಿಯೋಣ ಬ್ರೋ. ಮೆಡಿಟೇಷನ್ ಮಾಡೋಣ, ಯೋಗ ಮಾಡೋಣ, ಪ್ರಾಣಾಯಾಮ ಮಾಡೋಣ, ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋಣ. ಬಾಡಿ ಜೊತೆ ಮೈಂಡು ಬಿಲ್ಡ್ ಆಗುತ್ತೆ ಬ್ರೋ. ಮೈಂಡ್ ಮಜಲ್ ಕನೆಕ್ಷನ್ ಇರುತ್ತಲ್ಲ, ಸೊ ಅದು ಕ್ರಿಯೇಟ್ ಆಗೋದು ಜಿಮ್ ಅಲ್ಲಿ. ನಿಮ್ ಬಾಡಿ ಫಿಟ್ ಇರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಮೈಂಡ್ ಫಿಟ್ ಆಗಿರ್ಬೇಕು. ಮೈಂಡ್ ಫಿಟ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬಾಡಿ ಫಿಟ್ ಆಗಿರ್ಬೇಕು. ಸೊ ಮೈಂಡ್ ಮಜಲ್ ಕನೆಕ್ಷನ್ ಬರೋದು ಜಿಮ್ಗೆ ಹೋದಾಗ ಬರುತ್ತೆ. ಅದಕ್ಕೆಲ್ಲ ಮ್ಯಾಟ್ರ್ ಏನು ಗೊತ್ತಾ, ನಾವು ಡೋಪಮೈನ್ ಅಡಿಕ್ಟ್ ಆಗಿಲ್ಲ, ರಾಂಗ್ ಪೀಪಲ್, ರಾಂಗ್ ಇನ್ಫ್ಲೂಯೆನ್ಸರ್ ಅಡಿಕ್ಟ್ ಆಗಿದ್ದೀವಿ. ಅದನ್ನು ಕಟ್ ಮಾಡಬೇಕು. ಈ ಒಂದು ಆನ್ಸರು ನಮ್ಮ ಫಸ್ಟ್ ಫ್ರೆಂಡ್ ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಒಂದು ಇನ್ನೊಂದು ಫ್ರೆಂಡ್ ಕ್ವಶನ್ ಹಾಕಿದ್ದಲ್ಲ, ಪ್ಲೆಜರ್ ಗುರು, ಪ್ಲೆಜರ್ ಇಲ್ಲ ಅಂದ್ರೆ ಲೈಫಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತೀಯ ಗುರು? ಪ್ಲೆಜರ್ ಬೇಕು ಗುರು, ಪ್ಲೆಜರ್ ಬೇಕೇ ಬೇಕು ಲೈಫಲ್ಲಿ. ಬೇಡ ಅಂತಿಲ್ಲ ನಾನು. ಡೈಲಿ ಪಾರ್ನ್ ಬೇಡ, ಡೈಲಿ ಪ್ಲೆಜರ್ ಬೇಡ. ಡೈಲಿ ಪ್ಲೆಜರ್ ಯಾಕೆ ಬ್ರೋ? ಅದು ಅಡಿಕ್ಟ್ ಆಗುತ್ತೆ. ಅಡಿಕ್ಟ್ ಆದಾಗ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಮದುವೆ ಆದ್ಮೇಲೆ ಪ್ಲೆಜರ್ ಇದ್ದೇ ಇರುತ್ತೆ. ಆ ಮತ್ತೆ ಎಂಜಾಯ್ಮೆಂಟೇ ಬೇರೆ. ಇವಾಗ ಈ ನಮ್ದು ಏಜ್ ಅಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಪ್ಲೆಜರ್ ಹಿಂದೆ ಹೋದಾಗ ಒಂದು ರಾಂಗ್ ಪೀಪಲ್ ಮತ್ತು ಬ್ಯಾಡ್ ಇನ್ಫ್ಲೂಯೆನ್ಸರ್ ಯಾಕೆ ಹೇಳ್ತೀನಿ ಅಂದರೆ ಅವರೇ ಗುರು ನಮ್ಮ ಈ ಜನರೇಷನ್ ಹಾಳು ಮಾಡ್ತಾ ಇರೋದು. ಅರ್ಧ ಜನ ಅವ್ರ ಖುಷಿಗೋಸ್ಕರ ಅವ್ರನ್ನ ಮಾಡಿ ಬೇರೆಯವ್ರನ್ನ ತೋರಿಸ್ತಾ ಒಂದು ಮೈಂಡ್ ಸೆಟ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಅನ್ಫಾಲೋ ಮಾಡೋಣ ಕಲೀರಿ. ಅವ್ರು ಹೇಳ್ತಿದ್ದೀನಲ್ಲ, ಪ್ಲೆಜರ್ ಬೇಕು, ಪ್ಲೆಜರ್ ಇಲ್ಲದೆ ನೀವು ಲೈಫಲ್ಲಿ. ಬಟ್ ಆ ಪ್ಲೆಜರ್ಗೆ ಒಂದು ಲಿಮಿಟ್ ಇರಬೇಕು. ಆ ಲಿಮಿಟ್ನ ಸೆಟ್ ಮಾಡಬೇಕಂದ್ರೆ ಈ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿದಲ್ಲ, ಸೊ ಅದನ್ನು ಫಾಲೋ ಮಾಡಿದಾಗ ಎರಡೂ ಆನ್ಸರ್ಗೆ ಒಂದು ಬ್ಯಾಲೆನ್ಸ್ ಸಿಗುತ್ತೆ. ಈ ಒಂದು ಎಪಿಸೋಡ್ 7 ಅಲ್ಲಿ ಒಂದು 2 ಆನ್ಸರ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಕೊಟ್ಟಿದ್ದಲ್ವ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಬ್ರೋ. ಒಂದು ಫ್ರೀ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಸಿಗುತ್ತೆ ಈ ರೀತಿ ವಿಡಿಯೋ ಮಾಡೋಕ್ಕೆ. ಸ್ಕ್ರೋಲ್ ಮಾಡೋದು